ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರುಚಿಯನ್ನು ಸವಿಯೋಣ ಯೂಟ್ಯೂಬ್ ಚಾನೆಲ್. ಇವತ್ತಿನ ಅಡುಗೆ ಗೋಧಿ ಚೂರ್ಮ. ಇದೊಂದು ರಾಜಸ್ಥಾನಿ ಸ್ವೀಟ್. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 1 ಕಪ್ ಗೋಧಿ, ಅರ್ಧ ಕಪ್ಪು ರವೆ, 3/4 ಕಪ್ಪಿನಷ್ಟು ಸಕ್ಕರೆ. ನಿಮ್ಗೆ ಇಷ್ಟವಾದ ನಟ್ಸ್ ತಗೋಬೋದು, ಗೋಡಂಬಿ, ದ್ರಾಕ್ಷಿ ಏನು ಬೇಕಾದರೂ ತಗೋಬೋದು. ಅದ್ರ ಜೊತೆ 1 ಟೀ ಸ್ಪೂನಷ್ಟು ಏಲಕ್ಕಿ ಪೌಡರ್, 2.5 ಟೀ ಸ್ಪೂನಷ್ಟು ತುಪ್ಪ. ಪಾಕವಿಧಾನ: ಇದಕ್ಕೆ 1 ಕಪ್ಪಿನಲ್ಲಿ ಗೋಧಿ ಹಿಟ್ಟನ್ನು ಹಾಕಿ ಮತ್ತು ರವೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ನಂತರ ತುಪ್ಪವನ್ನು ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ, ಸ್ವಲ್ಪ ನೀರನ್ನು ಹಾಕಿ ಚಪಾತಿ ಹಿಟ್ಟು ಕಲಿಸುವಂಥ ರೀತಿಯಲ್ಲಿ ಚೆನ್ನಾಗಿ ಕಲಿಸಿ. ಹಿಟ್ಟು ಸಾಫ್ಟಾಗಿರಬೇಕು. ಹಿಟ್ಟನ್ನು ಕಲಸಿದ ನಂತರ 10 ನಿಮಿಷಗಳ ಕಾಲ ಇದನ್ನು ಮುಚ್ಚಿಡಿ. ನೆಕ್ಸ್ಟು ಇದನ್ನು ಎಣ್ಣೆಯಲ್ಲಿ ಕರಿಯಬೇಕು. ಅದಕ್ಕೆ ಚಿಕ್ಕ ಚಿಕ್ಕ ಉಂಡೆಗಳಾಗಿ ತಗೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಬೇಯುವಂಥ ರೀತಿಯಲ್ಲಿ ಆಕಾರವನ್ನು ಮಾಡಿಕೊಳ್ಳಿ. ನಾನಿಲ್ಲಿ ತೋರಿಸಿರೋ ರೀತಿಯಲ್ಲಿ ಮಾಡಿಕೊಂಡಿದ್ದೇನೆ. ಇದೇ ಥರ ಉಳಿದಿದ್ದ ಹಿಟ್ಟಲ್ಲೂ ಕೂಡ ಮಾಡಿಕೊಳ್ಳಿ. ನಂತರ ಇದನ್ನು ಕರಿಯಬೇಕು. ಅದಕ್ಕೆ ಒಂದು ಕಡಾಯಿಯಲ್ಲಿ ಎಣ್ಣೆಯನ್ನು ಹಾಕಿ ಇದನ್ನು ಫ್ರೈ ಮಾಡಿ. ಚೆನ್ನಾಗಿ ಗೋಲ್ಡನ್ ಕಲರ್ ಆಗಿ ಬೇಯುವ ತನಕ ಇದನ್ನು ಚೆನ್ನಾಗಿ ಕರಿಯಿರಿ. ಫ್ರೈ ಆದ ಮೇಲೆ ಇದನ್ನು ಒಂದು ಪ್ಲೇಟ್ಗೆ ಹಾಕೊಳ್ಳಿ. ಇದೇ ಥರ ಮಿಕ್ಕಿದ ಹಿಟ್ಟಲ್ಲೂ ಕೂಡ ಮಾಡಿ. ಈಗ ಇದು ಸ್ವಲ್ಪ ಹೊತ್ತು ತಣ್ಣಗಾದ ಮೇಲೆ ಇದನ್ನು ಚಿಕ್ಕ ಚಿಕ್ಕ ಪೀಸಸ್ ಮಾಡಿ. ಈಗ ಇದನ್ನು ಗ್ರೈಂಡ್ ಮಾಡಿ ಪುಡಿ ಮಾಡ್ಕೊಳ್ಳಬೇಕು. ನೈಸ್ ಪೌಡ್ರ್ ಆಗಿರಬೇಕು. ನಾನಿಲ್ಲಿ ಸಕ್ಕರೆಯನ್ನು ಗ್ರೈಂಡ್ ಮಾಡಿ ಪುಡಿ ಮಾಡಿ ಇಟ್ಟಿದ್ದೇನೆ. ಕೊನೆಯ ಸ್ಟೆಪ್: ಇದಕ್ಕೆ ಒಂದು ಪ್ಯಾನ್ ಇಟ್ಟು 1 ಟೀ ಸ್ಪೂನ್ ತುಪ್ಪವನ್ನು ಹಾಕಿ, ನಿಮ್ಗೆ ಇಷ್ಟವಾದ ನಟ್ಸನ್ನು ಹಾಕಿ, ಬಾದಾಮಿ, ಗೋಡಂಬಿ, ದ್ರಾಕ್ಷಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಈಗ ಇದಕ್ಕೆ ಕೊನೆಯದಾಗಿ ಗೋಧಿ ಹಿಟ್ಟಿಂದ ಮಾಡಿದ ಪೌಡರ್, ಏಲಕ್ಕಿ ಪೌಡರ್, ಸಕ್ಕರೆ ಪುಡಿಯನ್ನು ಹಾಕಿ ಚೆನ್ನಾಗಿ ಕಲಿಸಿ ಫ್ಲೇಮನ್ನು ಆಫ್ ಮಾಡಿ. ರುಚಿಯಾದ ಗೋಧಿ ಚೂರ್ಮ ರೆಡಿ. ರುಚಿಯಾದ ಈ ಸಿಹಿ ಈಗ ಸವಿಯಬಹುದು. ಚಪಾತಿ ಜೊತೆ ಇದು ತುಂಬ ಚೆನ್ನಾಗಿರುತ್ತದೆ. ನಿಮಗೆ ಈ ಅಡುಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.